ಒಂದು ಕಾಲದಲ್ಲಿ ರಾಜರು ಮತ್ತು ಸಾಮ್ರಾಜ್ಯಶಾಹಿಗಳ ಮೇಲೆ, ಈಗ ಜಾಗತಿಕ ತಂತ್ರಜ್ಞಾನ, ಭಾರತದ ಸಿಲಿಕಾನ್ ವ್ಯಾಲಿ, ಉತ್ತುಂಗದ ಉದ್ಯಮಗಳ ತವರು, ಭಾರತದ ಆರ್ಥಿಕತೆಯ ಬೂಸ್ಟರ್ ಆಗಿರೋ ಕರ್ನಾಟಕ $120 ಬಿಲಿಯನ್, ಸರಿಸುಮಾರು 25.6 ಲಕ್ಷ ಕೋಟಿಯಷ್ಟು ಜಿಡಿಪಿಗೆ ಕೊಡುಗೆ ನೀಡುತ್ತಿದೆ. ಆದರೆ ಈ ರೂಪಾಂತರ ಹೇಗೆ ಸಂಭವಿಸಿತು? ಉನ್ನತ ಶಿಖರವನ್ನು ಮುಟ್ಟಿ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯವಾಗಿ ಹೊರಹೊಮ್ಮಿದ್ದು ಕರ್ನಾಟಕದ ಅದ್ಭುತ ಪಯಣವನ್ನು, ಪುರಾತನ ವ್ಯಾಪಾರ ಮಾರ್ಗಗಳಿಂದ ಭಾರತದ ಅತ್ಯಂತ ಶ್ರೀಮಂತ ರಾಜ್ಯವಾಗಿಸುವ ಈ ಪಯಣವನ್ನು ಬೂಮ್ ಆಫ್ ಕರ್ನಾಟಕಸ್ ಎಕಾನಮಿ, ಕರ್ನಾಟಕದ ಆರ್ಥಿಕತೆಯ ಉತ್ತೇಜನಗೊಂಡದ್ದು ಅಭಿವೃದ್ಧಿಯ ಪದದ ಶಿಖರವನ್ನ ಏರಲು ಸಜ್ಜಾಗಿದ್ದು 2024ರಲ್ಲಿ 25.6 ಲಕ್ಷ ಕೋಟಿ ಜಿಡಿಪಿಯೊಂದಿಗೆ ಕರ್ನಾಟಕವು ಮಹಾರಾಷ್ಟ್ರ, ತಮಿಳುನಾಡು ಎರಡೂ ರಾಜ್ಯಕ್ಕೆ 8.2% ಬೆಳವಣಿಗೆ ಜಿಡಿಪಿಯನ್ನ ಕಾಣುತ್ತೆ. ಇದೊಂದು ಅವರ್ಣೀಯವಾಗಿರ್ತಕ್ಕಂತಹ ಪ್ರತಿ ವ್ಯಕ್ತಿಯ ತಲಾದಾಯ ಅಂತಕ್ಕಂಥದ್ದು ವಾರ್ಷಿಕವಾಗಿ 3.7 ಲಕ್ಷ ಕೋಟಿ ಇಷ್ಟಾದ್ರೆ FDI ಹರಿದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ಈ ಕರ್ನಾಟಕದಲ್ಲಿ 2019ರಿಂದ 2024 ಕೇವಲ 5 ವರ್ಷಗಳಲ್ಲಿ $54.57 ಬಿಲಿಯನ್, ಸುಮಾರು ಒಟ್ಟಾರೆ ಭಾರತದಲ್ಲಿ ನಡೀತಕ್ಕಂತಹ 20% ನಮ್ ಕರ್ನಾಟಕದಲ್ಲೇ ಇನ್ವೆಸ್ಟ್ ಆಗ್ತಾವು. ಆದರೆ ಕರ್ನಾಟಕದ ಆರ್ಥಿಕತೆಯು ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನ. ಇದು ಕದಂಬರು, ಚಾಲುಕ್ಯರು ಮತ್ತು ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ವ್ಯಾಪಾರ, ಕೃಷಿ ಮತ್ತು ಕಲಾ ಕೌಶಲ್ಯದ ಪ್ರಮುಖ ಕೇಂದ್ರವಾಗಿತ್ತು. ರೇಷ್ಮೆ ಮತ್ತು ಹತ್ತಿ ಉತ್ಪಾದನೆಗಳು, ರಫ್ತುಗಳು ಕರ್ನಾಟಕದ ಪ್ರಸಿದ್ಧವಾಗಿತ್ತು. ಟಿಪ್ಪು ಸುಲ್ತಾನ್ ಮತ್ತು ಒಡೆಯರ್ ರಾಜವಂಶದ ಆಡಳಿತಗಾರರ ಅಡಿಯಲ್ಲಿ ಮೈಸೂರು ಸಾಮ್ರಾಜ್ಯವು ಕರ್ನಾಟಕದ ಕೈಗಾರಿಕಾ ಬೆಳವಣಿಗೆಗೆ ಅಡಿಪಾಯ ಹಾಕಿದ್ದರು. ಮೈಸೂರು ಸಿಲ್ಕ್ ನಾವೆಲ್ಲ ಕೇಳಿರಬಹುದು ಹೆಸರನ್ನ. ಇದನ್ನ ಟಿಪ್ಪು ಸುಲ್ತಾನ್ ಅವರು ಸ್ಥಾಪನೆ ಮಾಡ್ತಾರೆ. ಈಗ ಇದು ಜಾಗತಿಕ ಬ್ರ್ಯಾಂಡ್ ಆಗಿ ಮೈಸೂರು ಪೇಪರ್ ಮಿಲ್ಸ್ ಇದನ್ನ 1993ರಲ್ಲಿ ಭಾರತದ ಆರಂಭಿಕ ಕಾಗದ ಕೈಗಾರಿಕೆಗಳಲ್ಲಿ ಗೊತ್ತಾಗಿದೆ. ಟಿಪ್ಪು ಸುಲ್ತಾನ್ ರಾಕೆಟ್ ತಂತ್ರಜ್ಞಾನವನ್ನು ಪರಿಚಯಿಸಿದರೆ ಇದು ನಂತರ ಜಾಗತಿಕ ಮಿಲಿಟರಿ ಪ್ರಗತಿಗೆ ಪ್ರಾರಂಭದ ಪ್ರಭಾವ ಬೀರುತ್ತದೆ. ಬ್ರಿಟಿಷರ ಆಳ್ವಿಕೆ ಮತ್ತು ಕೈಗಾರಿಕೀಕರಣದ ಆರಂಭ. ಬ್ರಿಟಿಷರ ಆಳ್ವಿಕೆ ಮತ್ತು ಕೈಗಾರಿಕೀಕರಣದ ಆರಂಭ. ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಕರ್ನಾಟಕವು ತನ್ನ ನೈಸರ್ಗಿಕ ಸಂಪತ್ತು ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯಿಂದಾಗಿ ಕೈಗಾರಿಕಾ ಕೇಂದ್ರವಾಗಿತ್ತು. ರೈಲ್ವೆ ವಿಸ್ತರಣೆ 1850ರ ದಶಕದಲ್ಲಿ ವ್ಯಾಪಾರ ಮತ್ತು ಕೈಗಾರಿಕೆಗಳ ಬೆಳವಣಿಗೆಗೆ ಸಹಾಯ ಮಾಡಿತ್ತು. ಗಣಿಗಾರಿಕೆ. ಚಿನ್ನದ ಗಣಿ 1880ರ ದಶಕ ಜಗತ್ತಿನ 2ನೇ ಅತ್ಯಂತ ಆಳದ ಚಿನ್ನದ ಗಣಿಯಾಗಿತ್ತು KGF. ಈ KGF ಕರ್ನಾಟಕವನ್ನು ಬ್ರಿಟಿಷ್ ಸಾಮ್ರಾಜ್ಯದ ಅತಿ ದೊಡ್ಡ ಚಿನ್ನ ಉತ್ಪಾದಕ ರಾಜ್ಯವನ್ನಾಗಿ ಮಾಡಿತು. ಸ್ವಾತಂತ್ರ್ಯ ನಂತರ ಭಾರೀ ಕೈಗಾರಿಕೆಗಳ ಉದಯವಾದವು. 1947ರಿಂದ 1980 ಇದು ವೇಗದ ಆರ್ಥಿಕತೆಗೆ ಕಾರಣವಾಯಿತು. ಕಾರಣ HAL, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. 1940ರ ದಶಕದಲ್ಲಿ ವಿಮಾನಗಳ ತಯಾರಿಕೆ. ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ITI 1948ರಲ್ಲಿ ಭಾರತದ ಮೊದಲ ಸಾರ್ವಜನಿಕ ಕ್ಷೇತ್ರದ ಟೆಲಿಕಾಂ ಕಂಪನಿಯಾಗಿ ಹೊರಹೊಮ್ಮಿದೆ. ಕರ್ನಾಟಕದ ದೂರದೃಷ್ಟಿಯ ಇಂಜಿನಿಯರ್ ಸರ್ ಎಂ ವಿಶ್ವೇಶ್ವರಯ್ಯರವರು ಕೈಗಾರಿಕೆಗಳನ್ನು ಆಧುನೀಕರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರೆ, ಸರ್ ಎಂ ವಿಶ್ವೇಶ್ವರಯ್ಯರವರು ಐರನ್ ಅಂಡ್ ಸ್ಟೀಲ್ ಪ್ಲಾಂಟ್ 1923ರಲ್ಲಿ ಸ್ಥಾಪನೆ ಮಾಡ್ತಾರೆ. ಮತ್ತೊಂದು ಅಭೂತಪೂರ್ವ ಬೆಳವಣಿಗೆ ಕಾರಣ ಅಂತಂದ್ರೆ ಇದೊಂದು IT ಕ್ರಾಂತಿ. ಭಾರತದ ಸಿಲಿಕಾನ್ ವ್ಯಾಲಿಯ ಜನ್ಮಕ್ಕೆ ಕಾರಣ ಆಗುತ್ತೆ. 1980ರಿಂದ 2000ರ ದಶಕದಲ್ಲಿ IT ಕ್ರಾಂತಿ ಅಂತಕ್ಕಂಥದ್ದು ಜರುಗುತ್ತೆ. ಈ ಒಂದು ಸಂದರ್ಭದ 1981ರಲ್ಲಿ ಇನ್ಫೋಸಿಸ್ನ ಸ್ಥಾಪನೆ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ 1991ರಲ್ಲಿ ಸ್ಥಾಪನೆ ಆಗುತ್ತೆ. IT ವಸ್ತುಗಳನ್ನ ರಫ್ತು ಮಾಡಲಿಕ್ಕೆ ಇದು ಬಹಳ ಉತ್ತೇಜನ ನೀಡುತ್ತೆ. ಅದೇ ರೀತಿಯಲ್ಲಿ MNC ಕಂಪನಿಗಳು 2000ರ ದಶಕದಲ್ಲಿ ಆಗಮನ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಗೂಗಲ್, ಮೈಕ್ರೋಸಾಫ್ಟ್, IBM ಇಂತಹ ಕಚೇರಿಗಳು ಸ್ಥಾಪನೆ ಆಗುತ್ತೆ. ಈ ಸಂದರ್ಭದಲ್ಲಿ ಕರ್ನಾಟಕವು ವಾರ್ಷಿಕವಾಗಿ $5.69 ಲಕ್ಷ ಕೋಟಿ, ಸರಿಸುಮಾರು $68 ಬಿಲಿಯನ್ ಮೌಲ್ಯದ ITಗಳನ್ನ ರಫ್ತು ಮಾಡುವಂತಹ
ಯೋಜನೆಯನ್ನು ಹಾಕೊಂಡಿದೆ. ಕರ್ನಾಟಕದ ಸ್ಟಾರ್ಟ್ಅಪ್ ಬೂಮ್ ಆಗುತ್ತೆ. ಹೊಸ ಯುಗದ ಉದ್ಯಮಗಳು 2010 ಮತ್ತು ಪ್ರಸ್ತುತವರೆಗೂ ನಡೀತಾ ಇದೆ. ಕರ್ನಾಟಕವು ಈಗ 13,000ಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳು ಮತ್ತು 50ಕ್ಕೂ ಹೆಚ್ಚು ಯೂನಿಕಾರ್ನ್ಗಳಿಂದಾಗಿ ಭಾರತದ ಸ್ಟಾರ್ಟ್ಅಪ್ ರಾಜಧಾನಿಯಾಗಿ ಅವುಗಳಲ್ಲಿ ನೋಡೋದಾದ್ರೆ ಫ್ಲಿಪ್ಕಾರ್ಟ್ 2007ರಲ್ಲಿ ಸ್ಥಾಪನೆಯಾಗುತ್ತೆ. ಇದು ಭಾರತದ ಅತಿ ದೊಡ್ಡ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಆಗಿ ಹೊರಹೊಮ್ಮುತ್ತೆ. ಬಯೋಕಾನ್ ಮತ್ತು ಫಾರ್ ಇವಿ ಮತ್ತು ಸೆಮಿಕಂಡಕ್ಟರ್ ಈ ಒಂದು ಕ್ಷೇತ್ರದಲ್ಲಿ ಇದು ಓಲಾ ಅದೇ ರೀತಿಯಲ್ಲಿ ಟೆಸ್ಲಾ ಕರ್ನಾಟಕದಲ್ಲಿ ತನ್ನ ಸಂಸ್ಥೆಯನ್ನ ವಿಸ್ತರಿಸಲಿಕ್ಕೆ ಯೋಜನೆ. ಕರ್ನಾಟಕವು ಭಾರತದ ಒಟ್ಟು 20.8ರಷ್ಟನ್ನು FDIಯನ್ನ ಹೊಂದುತ್ತಾ ಹೋಗಿದೆ. ನವೀಕರಿಸಬಲ್ಲ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿರುವ 16 ಗಿಗಾವ್ಯಾಟ್ ಸೌರ ಮತ್ತು ಗಾಳಿ ಶಕ್ತಿಯನ್ನು ಉತ್ಪಾದನೆ ಮಾಡೋದಾಗಿರ್ಬೋದು. ಏರೋಸ್ಪೇಸ್ ಮತ್ತು ರಕ್ಷಣಾ ಕ್ಷೇತ್ರದಲ್ಲಿ HAL, ಏರ್ಬಸ್, ಬೋಯಿಂಗ್ ಪ್ಲಾಂಟ್ಗಳನ್ನ ಸ್ಥಾಪನೆ ಆಗಿರ್ಬೋದು. ಒಟ್ಟಾರೆಯಾಗಿ ಬೆಂಗಳೂರು ಜಗತ್ತಿನ ಅಗ್ರ 10 ವೇಗವಾಗಿ ಬೆಳೆಯುತ್ತಿರುವ ತಂತ್ರಜ್ಞಾನ ನಗರಗಳಲ್ಲಿ ಮಾಡ್ರನ್ ಲೈಫ್ ಸ್ಟೈಲ್ ಬೆಳವಣಿಗೆ ಹಾಗೂ ಹೊಸ ಹೂಡಿಕೆಗಳು ತುಂಬದ ಡಿಜಿಟಲ್ ಆರ್ಥಿಕತೆಯೊಂದಿಗೆ ಕರ್ನಾಟಕವು 2035ರ ವೇಳೆಗೆ 1 ಟ್ರಿಲಿಯನ್ ಆರ್ಥಿಕತೆಗೆ ತಲುಪುವುದು. ಅದೇ ರೀತಿಯಲ್ಲಿ ತನ್ನ ಮುಂದಿನ ಯೋಜನೆಗಳಿಗಾಗಿ ಟೈರ್ 2 ಅಂದರೆ ಮೈಸೂರು, ಹುಬ್ಬಳ್ಳಿ, ಬೆಂಗಳೂರಿಗೆ IT ಹಬ್ಗಳನ್ನ ವಿಸ್ತರಣೆ ಮಾಡೋದು, ಸೆಮಿಕಂಡಕ್ಟರ್ಗಳ ತಯಾರಿಕೆ, AI ಚಾಲಿತ ಉದ್ಯಮಗಳನ್ನ ಸ್ಥಾಪನೆ, ಬೆಂಗಳೂರು ಸಬರ್ಬನ್ ರೈಲು ವಿಸ್ತರಣೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಅದ್ಭುತ ಆರ್ಥಿಕ, ಐತಿಹಾಸಿಕ ಹಾಗೂ ಇತಿಹಾಸದ ಹೊಸ ಅನ್ವೇಷಣೆ ತುಣುಕುಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಯಶಸ್ಸಿನ ಕತೆ ಯಾವುದು ಎಂದು ನೀವು ಬಯಸುತ್ತೀರಿ ತಿಳಿಸಿ.